श्रीशाय गुणराशये हृद्याय शुद्धविद्याय मध्वाय च नमो नमः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। मुकोऽपि यत्प्रसादेन मुकुन्दशयनाय ते राजराजाय ते रिक्तो राघवेन्द्रं तमाश्रये। तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे वयूराचक्रवर्तिनं। देवं नारायणं नत्वा सर्वदोषविवर्जितं परिपूर्णं गुरुंश्चान्गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। लक्ष्मीनारायणं नत्वा पूर्णबोधान् कुरूनपि कुर्मः श्रीकृष्णगीताय भाष्याद्युक्तार्थसङ्ग्रहम्। ಕೃಷ್ಣ ಪರಮಾತ್ಮ ತಾನು ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನಹನ್ಯತೆ ಹನ್ಯಮಾನೇ ಶರೀರೆ ಎಂಬುದಾಗಿ ಹಿಂದಿನ ಶ್ಲೋಕದಲ್ಲಿ ತಿಳಿಸ್ತಾನೆ. ಜೀವನಿಗೆ ಸ್ವರೂಪತಃ ಉತ್ಪತ್ತಿ ವಿನಾಶಗಳು ಇಲ್ಲ, ವೃದ್ಧಿ ಹ್ರಾಸಗಳು ಇಲ್ಲ ಅಂತ. ಯಾಕೆ ಅಂತಂದರೆ ವಿಶೇಷವಾಗಿ ಪರಮಾತ್ಮನ ಪ್ರತಿಬಿಂಬ ಇದೇ ಮುಖ್ಯ ಕಾರಣ. ಪರಮಾತ್ಮನಿಗೆ ಪ್ರತಿಬಿಂಬನಾದ್ದರ ಪ್ರಯುಕ್ತನಿಂದನೇ ಅವನಿಗೆ ವೃದ್ಧಿ ಹ್ರಾಸಗಳಾಗಬಹುದು ಅಥವಾ ಉತ್ಪತ್ತಿ ವಿನಾಶಗಳು, ಜೀವ ಹುಟ್ಟುತ್ತಾನೆ ಜೀವ ಸಾಯುತ್ತಾನೆ ಎಂಬುವಂತಹ ಸ್ವರೂಪತಃ ಇವತ್ತು ಯಾವುದೂ ಸಹಿತ ಜೀವನಿಗೆ ಇಲ್ಲ ಎಂಬುವಂತಹ ಮಾತನ್ನು ತಿಳಿಸ್ತಾ ಬಂದ. ಹೀಗೆ ಹೇಳಿ ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ವಿಷಯವನ್ನು ತಿಳಿಸ್ತಾ ಇದ್ದ. ವೇದಾ ವಿನಾಶಿನಂ ನಿತ್ಯಂ ಯಯೇನಮಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥ್ ಕಂ ಘಾತಯತಿ ಹಂತಿಕಂ. ಭಾಷ್ಯದಲ್ಲಿ ಆಚಾರ್ಯರು ಅತೋಯ ಏವಂ ವೇದ ಸ ಕಥಂ ಕಂ ಘಾತಯತಿ ಹಂತಿವ. ಯಾರು ಹೀಗೆ ತಿಳಿತಾರೋ, ವೇದ ಅಂದರೆ ತಿಳಿಯೋದು ಅಂತ ಅರ್ಥ. ವೇದ ಅಂದರೆ ವೇದ ಅಂತಲ್ಲ ಅರ್ಥ, ಇಲ್ಲಿ ಶ್ರುತಿ ಅಲ್ಲ ಅರ್ಥ, ವೇದ ಅಂತ ತಿಳಿಯುವಂತಹದ್ದು. ಯಾರು ಹೀಗೆ ತಿಳಿತಾರೋ ಅಂಥವರು ಸ ಕಥಂ ಕಂ ಘಾತಯತಿ ಹಂತಿವ. ಆ ವ್ಯಕ್ತಿ ಮತ್ತೊಬ್ಬರನ್ನು ಹೇಗೆ ತಾನೇ ಕೊಲ್ತಾನೆ, ಹೇಗೆ ತಾನೇ ಮತ್ತೊಬ್ಬರಿಂದ ಕೊಲ್ಲಲ್ಪಡುತ್ತಾನೆ. ಹಿಂದೆ ಹೇಳಿದ್ದದೇನೆ, ನ ಹನ್ಯತೆ ಹನ್ಯಮಾನೇ ಶರೀರೆ ಅಂತ. ಒಬ್ಬ ಜೀವ ಮತ್ತೊಬ್ಬನನ್ನು ಕೊಲ್ಲೋದು, ಮತ್ತೊಬ್ಬನಿಂದ ಕೊಲ್ಲಲ್ಪಡುವಂತಹದ್ದು ಅಂತ ಇಲ್ಲವೇ ಇಲ್ಲ. ಜೀವಕ್ಕೆ ಯಾಕೆ ನಾಶ ಅಂತ ಇಲ್ಲವೇ ಇಲ್ಲ ಅಂತ. ಅದು ಕೊನೆಯಲ್ಲಿ ಸ್ಪಷ್ಟವಾಗಿ ತಿಳಿಸುವಾಗ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ಅಂತ ಹೇಳುವಾಗ ಪರಮಾತ್ಮನ ಪ್ರತಿಬಿಂಬಭೂತನಾದವನಿಗೆ, ಯಾರು ಜೀವನಿಗೆ ಸ್ವರೂಪತಃ ವಿನಾಶಗಳು ಅಥವಾ ಮರಣ ಅಥವಾ ಉತ್ಪತ್ತಿ ಯಾವುದೂ ಇಲ್ಲ, ವೃದ್ಧಿ ಹ್ರಾಸಗಳು ಯಾವುದೂ ಇಲ್ಲ ಅಂತ ತಿಳಿಸಿದ. ಇದರ ಜ್ಞಾನ ಯಾರಿಗಿದೆ? ಆತ್ಮ ನಿತ್ಯ, ಅವ ಅಸ್ವತಂತ್ರ ಅಂತ ಯಾವ ಜೀವನಿಗೆ ಜ್ಞಾನ ಇದೆ ಅವನಿಗೆ ಕಂ ಘಾತಯತಿ ಹಂತಿಕಂ. ಅವ ಹೇಗೆ ತಾನೇ ತಿಳಿತಾನೆ, ಮತ್ತೊಬ್ಬನಿಂದ ಕೊಲ್ಲಲ್ಪಡುವಂತಹದ್ದು, ಮತ್ತೊಬ್ಬನನ್ನು ಕೊಲ್ಲುವಂಥದ್ದು ಹೇಗೆ ತಾನೇ ತಿಳಿತಾನೆ. ಅದರ ಪ್ರಶ್ನಾರ್ಥಕ ಅಂದರೆ ಇಲ್ಲ ಅಂತ, ಕೊಲ್ಲಲ್ಪಡುವಂತಹದ್ದು ಇಲ್ಲವೇ ಇಲ್ಲ ಅಂತ ಹೀಗೆ ತಿಳಿಸ್ತಾ ಇದ್ದ. ಮತ್ತು ಅವಿನಾಶಿರಂ ನೈಮಿತ್ತಿಕ ನಾಶರಹಿತಂ ಎಂಬುದಾಗಿ ಶ್ಲೋಕದ ವಿವರಣೆಯನ್ನು ನೀಡುತ್ತಾ ಇದ್ದಾರೆ. ಏನು ಶ್ಲೋಕದ ವಿವರಣೆ? ವೇದಾವಿನಾಶಿನಂ ನಿತ್ಯಂ ಏನ ಮಜಮವ್ಯಯಂ. ಅರ್ಜುನ ಕೇಳಪ್ಪ ಹೇ ಪಾರ್ಥ ಅಂತ ಹೇಳ್ತಾ ಇದ್ದ. ಏನು ಅಂತ? ವೇದ ಅಂತ ತಿಳಿಯುವಂತವ ಅಂತ. ಏನು? ಅವಿನಾಶಿನಂ ನಿತ್ಯಂ ಏನ ಮಜಮವ್ಯಯಂ. ಅವಿನಾಶಿ, ಅವಿನಾಶಿ ಪದ ಹಿಂದನೂ ಬಂದಿದೆ, ವಿನಾಶ ಇಲ್ಲದೇ ಇರುವಂತಹದ್ದು ಅಂತ. ಮತ್ತು ನಿತ್ಯ ಅಂದರೆ ಅದೇ ಅಲ್ವಾ? ನಿತ್ಯ ಅಂದರೆ ಏನರ್ಥ? ಏನು? ನಿತ್ಯವಾಗಿರೋದು. ಅದಕ್ಕೆ ಸ್ವಲ್ಪ ಬಿಡಿಸಿ ಹೇಳ್ತಾನೆ ಪರಮಾತ್ಮ. ಅವಿನಾಶಿನಂ ನಿತ್ಯಂ. ಅವಿನಾಶಿ ಅಂದರೆ ಬಿಂಬನಾಶ ಪ್ರಯುಕ್ತವಾದಂತಹ ನಾಶ ಇಲ್ಲದೇ ಇರುವಂಥವ. ಹಿಂದೇನೋ ಅದು ಹೇಳು, ಅವಿನಾಶೀತು ತದ್ವಿದ್ಧಿ ತಸ್ಮಾತ್ ಯುದ್ಧಸ್ವ ಭಾರತ ಅಂತ ಹೇಳುವಾಗ ಪರಮಾತ್ಮನ ಪರವಾಗಿ ಅರ್ಥವನ್ನು ಹೇಳಿದ್ರು ಆಚಾರ್ಯ. ಅವಿನಾಶಿ ಅಂದರೆ ಪರಮಾತ್ಮನಿಗೆ ಸ್ವರೂಪತಃ ಅಲ್ಲ, ಶರೀರದೂ ನಾಶವಿಲ್ಲ. ಅವನಿಗೆ ಸ್ವರೂಪ ಶರೀರ ಎರಡು ಏನು ವ್ಯತ್ಯಾಸ ಏನಿಲ್ಲ, ಅವನಿಗೆ ಭೇದ ಏನಿಲ್ಲ. ಹೀಗೆ ಸ್ವರೂಪದಲ್ಲಿ ಅವನಿಗೆ ಬಿಂಬನಾಶ ಪ್ರಯುಕ್ತವಾಗಿ ಯಾರಿಗೆ ಜೀವನಿಗೆ ತನಗೆ ನಾಶ ಆಗುವಂತಹದ್ದು, ಆತ್ಮನಿಗೆ ನಾಶವಾಗುವಂತಹದ್ದು ಇಲ್ಲ ಅಂತ ಒಂದು ಅರ್ಥ. ಮತ್ತೊಂದು ರೀತಿಯಲ್ಲಿ ಅರ್ಥ ಆಚಾರ್ಯರು ಬಿಡಿಸಿ ಹೇಳ್ತಾರೆ, ಅದನ್ನು ಹೇಳಿ ತಿಳಿಯೋಣ. ಅವಿನಾಶಿ ಅಂತಂದರೆ ಅಭಿಮಾನ ಹೊರತುಪಡಿಸಿ ಜೀವನಿಗೆ ಏನು ದೋಷ ಪ್ರಯುಕ್ತವಾದಂತಹ, ದೋಷ ಅಂದರೆ ರಾಗದ್ವೇಷಾದಿ ದೋಷ ಪ್ರಯುಕ್ತವಾದಂತಹ ನಾಶವೂ ಇಲ್ಲ.
ಅವ ದೋಷರಹಿತನಾದವ. ಅವಿನಾಶಿ ಪದಕ್ಕೆ ಅರ್ಥ ಇಲ್ಲಿ ದೋಷ ಸಂಬಂಧ ಇಲ್ಲದೆ ಇರುವಂಥವ ಅಂತ ಅರ್ಥ. ಹೀಗೆ ನಿತ್ಯ ಅಂದರೆ ಉತ್ಪತ್ತಿ ನಾಶರಹಿತನಾದವ. ನಿತ್ಯ ಅಂದರೆ ಅರ್ಥ ಏನು? ಯಾವಾಗಲೂ ಇರೋದು ಅಂತ. ಆದರೆ ಉತ್ಪತ್ತಿಯೂ ಇಲ್ಲ ನಾಶವೂ ಇಲ್ಲ ನೋಡಿ, ಅರ್ಥ ಬೇರೆ ಆಯ್ತು ಇವಾಗ. ಏನಂ ಅಜಮವ್ಯಯಂ, ಅಷ್ಟು ಮಾತ್ರವಲ್ಲ, ಅಜ ನಿತ್ಯ ಪದಕ್ಕೆ ಅರ್ಥ ಸ್ವಾಭಾವಿಕ ನಾಶರಹಿತ ಅಂತ ಅರ್ಥ ಇಟ್ಕೊಳ್ಬೋದು. ಅವಿನಾಶಿ ಪದಕ್ಕೆ ಅರ್ಥ ಏನು? ದೋಷ ಸಂಬಂಧದಿಂದ ಆಗುವಂತಹ ನಾಶ ಇಲ್ಲ ಸ್ವಾಭಾವಿಕವಾಗಿ. ಅಭಿಮಾನ ಇದ್ದಾಗ ದೋಷ ಸಂಬಂಧದಿಂದ ನಾಶಗಳಾಗ್ತದೆ ನಮಗೆ. ಆದರೆ ಅಭಿಮಾನ ಹೊರತುಪಡಿಸಿದರೆ ಮಾರ್ತಾ ಸ್ಪರ್ಶಾಸ್ತು ಕೌಂತೆಯ ಅಂತ ಹೇಳುವಾಗ ಅಭಿಮಾನವೇ ಇದಕ್ಕೆಲ್ಲ ಮೂಲ ಅಂತ ಹೇಳಿದ ಪರಮಾತ್ಮ ಅಲ್ವಾ. ಅಭಿಮಾನ ಹೊರತು ಸ್ವಾಭಾವಿಕವಾಗಿ ರಾಗದ್ವೇಷಗಳ ದೋಷಗಳ ಸಂಬಂಧ ಇದೆಯಾ ಜೀವನಿಗೆ? ಸ್ವರೂಪತಃ ಸಂಬಂಧ ಇದೆಯಾ? ಇಲ್ಲ. ಅಷ್ಟು ಮಾತ್ರವಲ್ಲ, ನಿತ್ಯ ಸ್ವಾಭಾವಿಕವಾಗಿ ಅವನಿಗೆ ಉತ್ಪತ್ತಿ ನಾಶಗಳು ಇಲ್ಲ. ಅಷ್ಟು ಮಾತ್ರವಲ್ಲ, ಏನಂ ಅಜ. ಅಜ ಅಂದರೆ ಉತ್ಪತ್ತಿ ನಾಶರಹಿತ ಅಂತ. ಮತ್ತೆ ಅದೇ ಅರ್ಥ. ಅಂದರೆ ಅಜ ಅಂದರೆ ಏನು? ಜ ಅಂದರೆ ಹುಟ್ಟು, ಅಜ ಅಂದರೆ ಹುಟ್ಟಿಲ್ಲದೆ ಇರುವಂಥವ ಅಂತ. ಉತ್ಪತ್ತಿ ಇಲ್ಲದೆ ಇರುವಂಥವ ಅಂತ. ಅವ್ಯಯ, ವ್ಯಯ ಅಂದರೆ ಕ್ಷರ, ಹ್ರಾಸ ಆಗೋದು ಅಂತ. ಅವ್ಯಯ ಅಂದರೆ ಹ್ರಾಸ ಆಗ್ತದೆ, ವೃದ್ಧಿ ಹ್ರಾಸಗಳು ಇಲ್ಲದೆ ಇರುವಂಥವ. ಕಥಂಸ ಪುರುಷ ಪಾರ್ಥ, ಹೀಗೆ ಯಾವ ತಿಳಿದ್ದಾನೆ ವ್ಯಕ್ತಿ ಅಂದರೆ ಜ್ಞಾನಿ ಅಂತ ಅರ್ಥ. ಜ್ಞಾನಿಯೇ ಹೀಗೆ ತಿಳಿದಿರುವಂಥವ. ಅವ ಕಂ ಘಾತಯತಿ ಕಹಂತಿಕಂ, ಅವ ಮತ್ತೊಬ್ಬನನ್ನು ಕೊಲ್ಲುವಂತಹದ್ದು, ಮತ್ತೊಬ್ಬನಿಂದ ಕೊಲ್ಲಲ್ಪಡುವಂತಹದ್ದು ಅಂತ ಹೇಗೆ ತಾನೇ ತಿಳಿತಾನೆ? ತಿಳಿಯೋದಿಲ್ಲ ಅಂತ. ಇಲ್ಲಿ ಯಾರನ್ನ ಕೊಲ್ಲೋದು ಅಥವಾ ಕೊಲ್ಲಲ್ಪಡುವಂತಹದ್ದು ಅಂತ ಇಲ್ಲವೇ ಇಲ್ಲ, ಹಾಗೆ ಭಾವಿಸಲಿಕ್ಕೆ ಸಾಧ್ಯವಿಲ್ಲ ಅಂತ. ಹೀಗೆ ಹೇಳಿದಂತಹ ವಿಷಯದ ವಿವರಣೆಯನ್ನು ಆಚಾರ್ಯರು ಭಾಷೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅವಿನಾಶಿ ಪದಕ್ಕೆ ಯಾಕೆ ಹೀಗೆ ಅರ್ಥ ಮಾಡಬೇಕು ಅಂತ. ಅವಿನಾಶಿನಂ ಅಂದರೆ ನೈಮಿತ್ತಿಕ ನಾಶರಹಿತಂ, ನಿಮಿತ್ತ ನಾಶ ಇಲ್ಲ ಅಂತ. ಏನು ನಿಮಿತ್ತ ನಾಶ? ನಿಮಿತ್ತ ಯಾರು ನಮಗೆ? ಜಗತ್ತಿನಿರುವಂತಹ ಸಕಲ ಪದಾರ್ಥಗಳು ನಿಮಿತ್ತನಾದವ ಯಾರು? ಪರಮಾತ್ಮ. ಪರಮಾತ್ಮ ನಮಗೆ ಯಾರು? ಬಿಂಬ. ಬಿಂಬನಾಶ ಪ್ರಯುಕ್ತವಾಗಿ ಪ್ರತಿಬಿಂಬ ನಾಶ ಇಲ್ಲ. ಯಾಕೆ? ಬಿಂಬಕ್ಕೆ ನಾಶ ಇದೆಯಾ? ಇಲ್ಲ. ಅವಿನಾಶಿ ಪದಕ್ಕೆ ಅದೇ ಅರ್ಥ. ನಿಮಿತ್ತ ಬಿಂಬರೂಪಿಯಾದಂತಹ ಪರಮಾತ್ಮನಿಗೆ ನಾಶ ಇಲ್ಲದ ಪ್ರಯುಕ್ತವಾಗಿ ಪ್ರತಿಬಿಂಬರಾದಂತಹ ಜೀವರಿಗೂ ನಾಶ ಇಲ್ಲ. ನಿಮಿತ್ತ ನಾಶರಹಿತ ಅಂತ ಅರ್ಥ, ಒಂದು ಅರ್ಥ. ನಿತ್ಯಂ ಎಂಬುವ ಪದಕ್ಕೆ ಅರ್ಥ ಏನು? ಸ್ವಾಭಾವಿಕ ನಾಶರಹಿತಂ ಅಥವಾ ಅವಿನಾಶಿನಂ ಎಂಬುದಕ್ಕೆ ದೋಷಯೋಗರಹಿತಂ. ನಿತ್ಯ ಪದಕ್ಕೆ ಸ್ವಾಭಾವಿಕ ನಾಶ ಅಂತ ಇಲ್ಲವೇ ಇಲ್ಲ. ಬಿಂಬನಾಶ ಪ್ರಯುಕ್ತವಾಗಿಯೂ ನಾಶವಿಲ್ಲ, ಸ್ವಾಭಾವಿಕವಾಗಂತೂ ನಾಶವಿಲ್ಲವೇ ಇಲ್ಲ. ಅಥವಾ ಅವಿನಾಶಿ ಪದಕ್ಕೆ ಮತ್ತೊಂದು ಅರ್ಥ ಏನು ಅಂದರೆ ದೋಷಯೋಗರಹಿತ ಅಂತ. ಯೋಗ ಅಂದರೆ ಸಂಬಂಧ, ದೋಷ ಸಂಬಂಧ ಇಲ್ಲದೆ ಇರುವಂಥವ. ದೋಷ ಸಂಬಂಧ ಯಾವಾಗಿರ್ತದೆ ಹೇಳಿ? ಅಭಿಮಾನಗಳು ಇರುವಾಗ, ಅಜ್ಞಾನ ಇರುವಾಗ. ಈ ಕಾಲದಲ್ಲಿ ನಮಗೆಲ್ಲ ಇದೆ. ನಮಗೆ ನಮ್ಮ ಮೇಲೆ ಅಭಿಮಾನ ಇದೆ, ನಮ್ಮವರ ಮೇಲೆ ಅಭಿಮಾನ ಇದೆ, ಅಹಂ ಮಮತೆ ಮೊದಲಾದವುಗಳು ಇದೆ. ಅಭಿಮಾನ ಇರೋದರಿಂದ ನಮಗೆ ಅನೇಕ ದೋಷಗಳು, ನಮಗೆ ಕಾಮಕ್ರೋಧಗಳು ಉದ್ಭವ ಆಗ್ತದೆ. ಇದೇ ದೋಷಗಳು. ಅದೇ ಅಭಿಮಾನ ತ್ಯಾಗವನ್ನು ಮಾಡಿಕೊಂಡಂತಹ ಜ್ಞಾನಿಗಾಗುವಾಗ ದೋಷ ಸಂಬಂಧ ಇಲ್ಲ. ಅದರಿಂದಾಗಿ ಅವನಿಗೆ ಅವಂತವ ಅವಿನಾಶಿ. ಯಾಕೆ ಈಗ ಅರ್ಥ ಮಾಡಬೇಕು ಅಂದರೆ, ಅವಿನಾಶಿ ಪದಕ್ಕೆ ಅರ್ಥ ಇಲ್ಲಿ ಹಾಗೆ ಹೇಳಿದ್ರೆ ನಾಶರಹಿತ ಅಂತ. ನಿತ್ಯ ಪದಕ್ಕೆ ಅರ್ಥ ಏನು? ನಿತ್ಯವಾಗಿರುವಂಥವ. ನಾಶರಹಿತ ಅಂತಲೇ ಅರ್ಥ. ಎರಡು ಒಂದೇ ಆಗೋಗ್ತದೆ. ಕೃಷ್ಣ ಪರಮಾತ್ಮ ಎರಡು ಪುನರುಕ್ತಿ ಹೇಳ್ತಾ ಇಲ್ಲ. ಆ ಪದಕ್ಕೆ ಅರ್ಥವೇ ಬೇರೆ, ಈ ಪದಕ್ಕೆ ಅರ್ಥವೇ ಬೇರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ ಆಚಾರ್ಯ. ನಿತ್ಯಂ ಮತ್ತೊಂದು ಅರ್ಥವನ್ನು ಹೇಳ್ತಾರೆ. ನಿತ್ಯ ಪದಕ್ಕೆ ಅರ್ಥ ಏನು? ಸದಾ ಭಾವಿತನಂ, ಯಾವಾಗಲೂ ಇರುವಂಥವ ಅಂತ. ನಿತ್ಯ ಅಂದರೆ ಯಾವಾಗಲೂ ಇರುವಂಥವ. ಈಗಿದ್ದಾನೆ, ಮುಂದೆ ಯಾವಾಗಲೂ ಇರ್ತಾನೆ, ಹಿಂದೆ ಇದ್ನ ಯಾವಾಗಲೂ ಇದ್ದಾನೆ. ಅರ್ಥ ಏನು? ಸದಾಕಾಲ ಇರುವಂಥವನೇ ಅಂತ. ಇತಿ ಸರ್ವತ್ರ ವಿವೇಕ. ಹೀಗೆ ಎಲ್ಲೆಲ್ಲಿ ಒಂದೇ ರೀತಿಯಾದಂತಹ ಪದಗಳು ನಮಗೆ ಪುನರುಕ್ತಿ ಹಾಗೆ ಕಂಡು ಬರ್ತದೋ ಆಗ ಈ ರೀತಿಯ ಅರ್ಥವನ್ನು ಇಟ್ಕೊಳ್ಬೇಕು ಅಂತ ಅನಿಸ್ಕೊಡ್ತಾ ಇದ್ದಾರೆ. ಬಹಳಷ್ಟು ಕಡೆ ಹೇಗೆ ಬರ್ತದೆ ನಮಗೆ. ಅದನ್ನು ಇಲ್ಲಿ ಹೇಗೆ ಪರಿಹಾರ ಮಾಡ್ತಾ ಇದ್ದೇವೋ ಹಾಗೆ ಎಲ್ಲ ಕಡೆ ಪರಿಹಾರ ಮಾಡಿಕೊಳ್ಳಿ. ಪುನರುಕ್ತಿ ದೋಷಾದಿಗಳನ್ನು ಕಂಡುಕೊಳ್ಳಬೇಡಿ ಅಂತ ವಿವರಣೆ ಕೊಟ್ಟರು. ದೋಷಯುಕ್ತ ಪುರುಷಾದಿಷು ನಷ್ಟ ಶಬ್ದ ಪ್ರಯೋಗಾತ್ ಮತ್ತೊಂದು ಅರ್ಥವನ್ನು ಹೇಳ್ತಾರೆ. ಅವಿನಾಶಿ ಅಂತ ಹೇಳಿದ್ರಲ್ಲ, ಅವಿನಾಶಿ ಪದಕ್ಕೆ ದೋಷ ಸಂಬಂಧ ಇಲ್ಲದೇ ಇರುವಂಥವ. ಸ್ವಾಭಾವಿಕವಾಗಿ ಒಂದು ಜೀವಕ್ಕೆ ಸ್ವಾಭಾವಿಕವಾಗಿ ದೋಷ ಸಂಬಂಧ ಇಲ್ಲ ಅಂತ ಯಾಕೆ ಅರ್ಥ ಮಾಡಬೇಕು ಅಂದರೆ, ನಷ್ಟ ಅಂತ ಒಂದು ಪ್ರಯೋಗ ಮಾಡ್ತೇವೆ. ಇವ ನಷ್ಟಾರಿ ಅಂತ ಎಲ್ಲೇಳಿ, ಇವ ದುಷ್ಟಾರಿ ಅನ್ನೋ ಅರ್ಥದಲ್ಲಿ ನಷ್ಟಾರಿ ಅಂತ ಹೇಳ್ತೇವೆ. ಅಂದರೆ ಅರ್ಥ ಏನು? ದುಷ್ಟ ಅಂದರೆ ದೋಷಗಳು ಇರುವಂಥವ ಅಂತ. ಇಲ್ಲಿ ಅರ್ಥ ಏನು ಹೇಳ್ತಾ ಇದ್ದಾರೆ? ನಷ್ಟರಹಿತ ಅಂತ. ಅವಿನಾಶಿ. ನಾಶಿ ಅಂದರೆ ನಷ್ಟ, ಅವಿನಾಶಿ ಅಂದರೆ ನಾಶ ಇಲ್ಲದೆ ಇರುವಂಥವ. ಸೊ ದೋಷ ಸಂಬಂಧ ಉಳ್ಳವನನ್ನು ನಾಶಿ ಅಂತ ಹೇಳ್ತೇವೆ, ನಷ್ಟ ಅಂತ ಹೇಳ್ತೇವೆ. ಅವಿನಾಶಿ ಅಂದರೆ
ದೋಷ ಸಂಬಂಧ ಇಲ್ಲದೇ ಇರುವಂಥವ, ಸ್ವಾಭಾವಿಕವಾಗಿ ದೋಷ ಸಂಬಂಧ ಇಲ್ಲದಿರುವಂತಹ ಅರ್ಥವನ್ನು ಹೇಳಿ ನೀನು ಪೂರ್ವೋಕ್ತಿಯಾದ ದೋಷಗಳನ್ನು ನಾವು ದೂರ ಮಾಡಿಕೊಳ್ಳಬಹುದು. ಹೀಗೆ ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ರು ಆಚಾರ್ಯರು ಅಲ್ವಾ. ತಾತ್ಪರ್ಯದಲ್ಲಿ ಭಾಷ್ಯದಲ್ಲಿ ಹೀಗೆ ವಿವರಣೆ ನೀಡುತ್ತಾರೆ ಆಚಾರ್ಯರು ಅಲ್ವಾ. ತಾತ್ಪರ್ಯದಲ್ಲಿ ಅದರ ವಿವರಣೆಯನ್ನು ಮತ್ತೊಂದು ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಅವಿನಾಶಿನಂ ಶರೀರಾಪಾಯಾದಿ ವರ್ಜಿತಂ ನಿತ್ಯಂ ಅಂದರೆ ಸ್ವರೂಪತಃ. ಇಲ್ಲಿ ಅವಿನಾಶಿ ಪದಕ್ಕೆ ಅರ್ಥ ಏನು ಅಂತಂದರೆ ಅವಿನಾಶಿನೋ ಏನು ವಿಧಾವಿನಾಶಿನಂ ನಿತ್ಯಂ ಅಂತ ಹೇಳಿದ್ರು. ಅವಿನಾಶಿ ಪದಕ್ಕೆ ಅರ್ಥ ಏನು ಅಂದರೆ ಶರೀರ ನಾಶಾದಿಗಳು ಇಲ್ಲದೇ ಇರುವಂಥವ. ಯಾರು? ಪರಮಾತ್ಮ ಅಂತ ಅರ್ಥ. ಭಾಷ್ಯದಲ್ಲಿ ಹೇಳಿದ್ದು ನಮ್ಮ ಪರವಾಗಿ ಅರ್ಥ, ಜೀವಪರವಾಗಿ ಅರ್ಥ. ಈಗ ಆಚಾರ್ಯರು ತಾತ್ಪರ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಪರಮಾತ್ಮರ ಪರವಾಗಿ ಅರ್ಥವನ್ನು ತೋರಿಸ್ಕೊಡ್ತಾ ಇದ್ದಾರೆ. ವೇದ ಅವಿನಾಶಿನಂ, ವೇದ ಅಂದರೆ ತಿಳಿಯೋದು ಪರಮಾತ್ಮನ ಏನು ಅಂತ. ಅವಿನಾಶಿ ಅಂತ, ಅವಿನಾಶಿ ಅರ್ಥ ಏನು? ಶರೀರಾದಿ ನಾಶ ಇಲ್ಲದೇ ಇರುವಂಥವ. ನಮಗೆ ಹೇಳಲಿಕ್ಕಾಗಲ್ಲ, ಶರೀರ ನಾಶ ನಮಗಿದೆ ಅಲ್ವಾ. ಅದು ಹಿಂದಿನ ಶ್ಲೋಕಗಳೆಲ್ಲ ಹಿಂದಿನ ಶ್ಲೋಕದಲ್ಲಿ ಹೇಳಾಗಿದೆ. ದೇಹೋನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ಅಂತ ಹೇಳುವಾಗ ಕುಮಾರಾವಸ್ಥೆಯಲ್ಲಿ ಬಾಲ್ಯಾವಸ್ಥೆಯಲ್ಲಿರುವಂತಹ ದೇಹ ಯೌವನಾವಸ್ಥೆಯಲ್ಲಿ ಇಲ್ಲ, ಯೌವನಾವಸ್ಥೆಯಲ್ಲಿರುವಂತಹ ದೇಹ ವೃದ್ಧಾಪ್ಯದಲ್ಲಿಲ್ಲ. ಅದೇ ದೇಹನೇ, ಆದರೆ ಬದಲಾವಣೆ ಆಗ್ತಾ ಇದೆ, ನಮ್ಮಲ್ಲೇ ಕಾಣ್ತದೆ. ಇದು ನಾಶವೇ. ಅಷ್ಟು ಮಾತ್ರವಲ್ಲ, ಕೊನೆಯಲ್ಲಿ ಸತ್ತು ಮತ್ತೊಂದು ದೇಹವನ್ನು ಪಡಿತೇವೆ. ಶರೀರ ನಾಶ ಇರುವಂಥದ್ದು ನಮಗೆ, ಆದರೆ ಪರಮಾತ್ಮನಿಗೆ ಅವಿನಾಶಿ. ಪರಮಾತ್ಮನಿಗೆ ಶರೀರತಃ ನಾಶವೂ ಇಲ್ಲ. ಅದನ್ನು ಹೇಳಿದ್ರು. ಶರೀರ ಅಪಾಯಾದಿ ವರ್ಜಿತಂ. ನಿತ್ಯಂ ಅಂದರೆ ಸ್ವರೂಪತಃ ಅಂತ ಅರ್ಥ. ನಾಶ ಇಲ್ಲದೇ ಇರುವಂಥವ. ಏನಂ ಅಂದರೆ ಇಲ್ಲಿ ಪರಮಾತ್ಮ ಅಂತ ತಿಳ್ಕೊಳ್ಬೇಕು, ನಮ್ಮನ್ನು ನೋಡ್ಬಾರ್ದು. ನಮಗೆ ಶರೀರಾದಿ ದೋಷ ನಾಶಗಳು ಇದ್ದೇ ಇದೆ. ಸೊ ಈ ಪರಮಾತ್ಮನ ಪರವಾಗಿ ಅರ್ಥವನ್ನು ಹೇಳಬೇಕು. ಏನಂ ಪರಮೇಶ್ವರಂ ಅಂತ ಹೇಳ್ತಾ ಇದ್ದಾರೆ. ಶ್ರುತಿಯು ಹೇಳ್ತದೆ ಏನು ಅಂತ. ಕರ್ತೃತ್ವಂ ತು ಸ್ವತಂತ್ರತ್ವಂ ತದೇಕಸ್ಯ ಹರೇರ್ಭವೇತ್ ತಚ್ಚಾಪ್ಯಯಂ ತಸ್ಯ ಜಾನನ್ ಕಥಂ ಕರ್ತ ಸ್ವಯಂ ಭವೇತ್. ಮುಖ್ಯ ಕರ್ತೃತ್ವ ಜಗತ್ತಿಗೆ, ಸ್ವಾತಂತ್ರ್ಯತ್ವ, ಕ್ರಿಯಾ ಸ್ವಾತಂತ್ರ್ಯತ್ವ ಅದು ಇರುವುದು ಯಾರಿಗೆ? ತದೇಕಸ್ಯ ಹರೇರ್ಭವೇತ್. ಕೇವಲ ಇರುವಂತಹದ್ದು ಪರಮಾತ್ಮನಿಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ತಚ್ಚಾಪ್ಯಯಂ ತಸ್ಯ ಜಾನನ್ ಕಥಂ ಕರ್ತ ಸ್ವಯಂ ಭವೇತ್. ಹೀಗೆ ತಿಳಿಯುವಂಥವ ಸದಾಕಾಲ ಏಕಪ್ರಕಾರನಾಗಿದ್ದಾನೆ ಪರಮಾತ್ಮ. ನಾಶಾದಿರಹಿತ, ಸ್ವರೂಪತಃ ನಾಶ, ಶರೀರಾದಿ ನಾಶವು ಯಾವುದೂ ಇಲ್ಲ ಪರಮಾತ್ಮನಿಗೆ. ಹೀಗೆ ಯಾರು ತಿಳಿದಿದ್ದಾನೆ. ಹೀಗೆಲ್ಲ ಪರಮಾತ್ಮ ಇರುವಾಗ ತಚ್ಚ ಅವ್ಯಯಂ ತಸ್ಯ ಜಾನನ್ ಕಥಂ ಕರ್ತ ಸ್ವಯಂ ಭವೇತ್. ಹೀಗೆಲ್ಲ ಪರಮಾತ್ಮ ಸ್ವತಂತ್ರ ಕರ್ತನಾದವ, ಸ್ವತಂತ್ರ ನಾಶರಹಿತನಾದವ, ಮುಖ್ಯ ಕರ್ತೃತ್ವವುಳ್ಳಂಥ ಪರಮಾತ್ಮನ ತಿಳಿದು ಯಾರು ತಾನೇ ಕಥಂ ಕರ್ತ ಸ್ವಯಂ ಭವೇತ್. ಸ್ವಯಂ ನಾವು ಕರ್ತರು ಅಂತ ಯಾರು ತಿಳಿತಾರೆ? ಒಬ್ಬ ಜ್ಞಾನಿಯಾದವ ಈಗ ತಿಳಿತಾನ. ನಾವೇನೋ ಅಂದ್ಕೊಳ್ತೀವಿ, ನಾನೇ ಮಾಡಿದೆ ಕೆಲಸ, ನನ್ನಿಂದನೇ ಆಯಿತು, ನಾನೇ ಸ್ವತಂತ್ರ ಅಂತ ತಿಳ್ಕೊಳ್ತೇವೆ. ಆದರೆ ಪರಮಾತ್ಮನ ಹೀಗೆಲ್ಲ ತಿಳಿದವ, ಸ್ವತಂತ್ರ ಕರ್ತನಾದವ ಪರಮಾತ್ಮ ಅಂತ ತಿಳಿತಾನೆ, ನಾವು ನಮ್ಮನ್ನು ಅಂತ ತಿಳಿತಾನೆ. ಪರಮಾತ್ಮನೇ ಸ್ವತಂತ್ರ ಅಂತ ತಿಳಿತಾನೆ, ಪರಮಾತ್ಮನೇ ಕರ್ತ ಅಂತ ತಿಳಿತಾನೆ. ಇಂತಹ ಅಭಿಮಾನಗಳು ಇರೋದಿಲ್ಲ ಯಾರಿಗೆ? ಜ್ಞಾನಿಗೆ ಇರೋದಿಲ್ಲ ಅಂತ. ಅನ್ಯಥಾ ಅವಿನಾಶನಂ ನಿತ್ಯಮಿತಿ ಪುನರುಕ್ತಿ. ಹೀಗೆ ಹೇಳಬೇಕು. ಹೀಗೆ ಪರಮಾತ್ಮನ ಪರ ಅರ್ಥ ಮಾಡದೆ ಜೀವಾತ್ಮನ ಪರ ಅರ್ಥ ಮಾಡಿಬಿಟ್ರೆ ಏನಾಗ್ತದೆ ಅಂದರೆ, ಅವಿನಾಶಿ ಅಂದ್ರೆ ಅರ್ಥ ಏನು? ನಾಶರಹಿತ. ನಿತ್ಯ ಅಂದ್ರೆ ಅರ್ಥ ಏನು? ಯಾವಾಗಲೂ ಇರುವಂಥವ ಅಂದರೆ ನಾಶರಹಿತ ಅಂತಲೇ ಅರ್ಥ. ಒಂದೇ ಅರ್ಥ ಆಗೋಗ್ತದೆ. ತಾತ್ಪರ್ಯದಲ್ಲಿ ಹೇಳುವಂತಹ ಮಾತೇನು? ಪರಮಾತ್ಮನ ಪರ ಅರ್ಥ ಹೇಳುವಾಗ ಅವಿನಾಶಿ ಪದಕ್ಕೆ ಅರ್ಥ ಏನು? ಶರೀರ ನಾಶ ಇಲ್ಲದೆ ಇರುವಂಥವ. ನಿತ್ಯನಾದವ ಅಂದರೆ ಶಾಶ್ವತನಾದವ. ಹೀಗೆ ಹೇಳಲಿಕ್ಕೆ ಬರ್ತದೆ. ಭಾಷ್ಯದಲ್ಲಿ ಒಂದು ರೀತಿಯಲ್ಲಿ ಅರ್ಥ ಹೇಳಿದ್ರು. ಜೀವಾತ್ಮನ ಪರವಾಗಿದ್ದುಕೊಂಡು ಒಂದು ರೀತಿ ಅರ್ಥವನ್ನು ಅವಿನಾಶಿ ಪದಕ್ಕೆ ದೋಷ ಯೋಗರಹಿತ ಅಂತೆಲ್ಲ ಅರ್ಥವನ್ನು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ತಾತ್ಪರ್ಯದಲ್ಲಿ ಪರಮಾತ್ಮನ ಪರ ಅರ್ಥ ಹೇಳುವಾಗ ಅದಕ್ಕೆ ಸಮಾನವಾಗಿ ಒಂದೇ ರೀತಿಯನ್ನು ಅರ್ಥವನ್ನು ಹೇಳಿ ಪುನರುಕ್ತಿ ದೋಷ ಇಲ್ಲ ಅಂತ ವಿವರಣೆಯನ್ನು ನೀಡುತ್ತಾ ಇದ್ದಾರೆ. ಹೀಗೆ ಹೇಳಿ ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ಅದ ವಿವರಣೆಯನ್ನು ನೀಡುತ್ತಾ ಇದ್ದಾನೆ ಪರಮಾತ್ಮ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಭಾಷ್ಯದಲ್ಲಿ ಆಚಾರ್ಯರು ದೇಹಾತ್ಮ ವಿವೇಕ ಅನುಭವಾರ್ಥಂ ದೃಷ್ಟಾಂತಮಾಹ ವಾಸಾಂಸಿ ಇತಿ. ದೇಹ ಮತ್ತು ಆತ್ಮಕ್ಕೆ ಸ್ಪಷ್ಟವಾಗಿ ಭೇದ ಕಾಣ್ತಾ ಇದೆ ನಮಗೆ. ಅದಕ್ಕೊಂದು ಉದಾಹರಣೆ ಬೇಕಲ್ಲ. ಭೇದ ಸ್ಪಷ್ಟವಾಗಿದೆ, ದೇಹ ಮತ್ತು ಆತ್ಮ ಬೇರೆ ಅಂತ. ಇದಕ್ಕೊಂದು ಉದಾಹರಣೆ, ಅದಕ್ಕೆ ಅನುಭವ ಬರಬೇಕಲ್ಲ ನಮಗೆ.
ಅನುಭವ ಬರಲಿಕ್ಕೆ ದೃಷ್ಟಾಂತ ಸಮೇತವಾಗಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಏನು ಅಂತ, ವಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ. ಈಗ ಒಂದು ಹಳೇ ಬಟ್ಟೆ ಹಳೇದಾಯ್ತು, ಹಾಕಿ 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 ಹಳೇದಾಯ್ತು, ಅದನ್ನೇನು ಮಾಡ್ತೀವಿ ನಾವು? ಬಿಸಾಕ್ತೇವೆ, ಬೆಂಕಿಗೆ ಹಾಕ್ತೇವೆ. ಭೋಗಿ ಅಂತ ಹಬ್ಬ ಬರ್ತದೆ, ಎಲ್ಲ ಹಳೆ ಬಟ್ಟೆನ ಬೆಂಕಿಗೆ ಹಾಕೋದು ಅಂತ. ಹೀಗೆ ಬಿಸಾಡ್ತೇವೋ ಏನೋ ಮಾಡ್ತೇವೆ. ಅದನ್ನು ಬಿಟ್ಟು ಏನು ಮಾಡ್ತೇವೆ? ಹೊಸದಾದಂತಹ ಬಟ್ಟೆಯನ್ನು ಹಾಕ್ಕೊಳ್ತೇವೆ ಅಲ್ವಾ? ಹಾಗೇನೆ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಜ್ಞಾತಿ ನವಾನಿ ದೇಹಿ. ಹೀಗೆ ಜೀರ್ಣವಾದಂತಹ ಶರೀರ ಅಂದರೆ ವೃದ್ಧಾಪ್ಯ ಹೊಂದಿದಂಥ ಅದು ಫುಲ್ಲು ಜೀರ್ಣ ಆಗೋಗಿದೆ, ಏನಿಲ್ಲ, ಶಕ್ತಿನೇ ಇಲ್ಲ. ಅಂತಹ ದೇಹವನ್ನು ಬಿಟ್ಟು ಹೊಸದಾದಂತಹ ದೇಹವನ್ನು ಪಡ್ಕೊಳ್ತೇವೆ. ಹೀಗೆ ಪಡೆದುಕೊಳ್ಳುವಂಥವ ಯಾರು? ಆತ್ಮ. ಆದರೆ ಆತ್ಮ ಎಂಥವ? ನಿತ್ಯನಾದವ. ಶರೀರ ನಾಶ ಇದೆ. ಬಟ್ಟೆಗೆ ಹೇಗೆ ನಾಶ ಇದೆಯೋ ನಮ್ಮ ದೇಹಕ್ಕೂ ನಾಶ ಇದೆ. ಆದರೆ ಆತ್ಮ ಎಂಥದ್ದು? ಅವಿನಾಶಿ, ನಿತ್ಯ, ಅಜ, ಅವ್ಯಯ ಅಲ್ವಾ? ಹೀಗೆ ಅನುಭವಕ್ಕೆ ಬರುವ ಹಾಗೆ ನಮಗೆ ದೃಷ್ಟಾಂತವನ್ನು ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದಾನೆ. ಆಯಿತಾ? ಇಲ್ಲೊಂದು ವಿಷಯ ಹೇಳೋದು ಅಂತಾದರೆ, ಹಿಂದೆ ನಾನು 12ನೇ ಶ್ಲೋಕದಲ್ಲಿ ಮಾತನ್ನು ಹೇಳಿದ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಖ್ಯತಿ ಅಂತ ಹೇಳುವಾಗ, ಬುದ್ಧಿವಂತನಾದವ, ಜ್ಞಾನಿಯಾದವ ಇದರಲ್ಲಿ ಶೋಚನೆ ಅಂದರೆ ದುಃಖವನ್ನು ಪಡೆಯೋದಿಲ್ಲ ಅಂತ. ಏಕೆ? ದೇಹಿನೋಸ್ಮಿನ್ ಯಥಾ ದೇಹೆ. ದೇಹಿ ಯಾರು? ಜೀವನಿಗೆ ಒಂದು ದೇಹದಲ್ಲಿರುವಾಗಲೇ ಏನಾಗ್ತದೆ? ಕೌಮಾರ, ಯೌವನ, ಜರಾದಿಗಳು ಬರ್ತದೆ. ಅದೇ ರೀತಿಯಲ್ಲಿ ದೇಹಾಂತರ ಪ್ರಾಪ್ತಿಯೂ ಆಗ್ತದೆ. ಒಂದು ದೇಹದಿಂದ ಮತ್ತೊಂದು ದೇಹವು ಬರ್ತದೆ. ಆದ್ದರಿಂದಾಗಿ ದೇಹದ ನಾಶದಿಂದಾಗಿ ದುಃಖ ಆಗ್ತದೆ ಅಂತ ತಾನು ದುಃಖ ಪಡೋದಿಲ್ಲ. ದೇಹನಾಶವೇ ಅಂತ್ಯ ಅಂತ ದುಃಖ ಪಡೋದಿಲ್ಲ. ಯಾಕಂದರೆ ಜೀವನಿಗೆ ಗೊತ್ತಿದೆ, ಬುದ್ಧಿವಂತನಾದೇನು ಗೊತ್ತಿದೆ, ಈ ದೇಹ ಹೋದರೆ ಮತ್ತೊಂದು ದೇಹ ಅಂತ ಗೊತ್ತಿದೆ ಅಂತ ತಿಳಿಸ್ದ. ಹೀಗೆ ಹೇಳುವಾಗ ಈ ದೃಷ್ಟಾಂತ ಒಂದು ರೀತಿಯಲ್ಲಿ ಒಂದೇ ರೀತಿ ಇದೆ ಅಂತ ನಾವು ಚಿಂತನೆ ಮಾಡ್ಬೋದು ಅಲ್ವಾ? ಇವಾಗ ಹೇಳಿದ್ದು ಹಂಗೇನೇ ಇದೆ ಒಂದು ರೀತಿಯಲ್ಲಿ. ಬಟ್ಟೆ ಬಿಸಾಕಿ ಹೊಸ ಬಟ್ಟೆಯನ್ನು ಹೇಗೆ ಹಾಕೊಳ್ತೇವೆ, ಹಾಗೆ ಇನ್ನೊಂದು ಶರೀರವನ್ನು ಪಡ್ಕೊಳ್ತೇವೆ ಅಂತ. ಶರೀರ ಅಂತ್ಯ ಬಂದಾಗ ಆ ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡ್ಕೊಳ್ತೇವೆ ಅಂತ. ಯಾಕೆ ಇದನ್ನೇ ಹೇಳಿದ್ದು ಅಂತಂದರೆ, ಈಗ ಉದಾಹರಣೆ ನೋಡಿ, ಕೌಮಾರದಲ್ಲಿದ್ದೇವೆ, ಯೌವನಕ್ಕೆ ಬಂದ್ವಿ, ಅದೇ ದೇಹತನೇ. ಆದರೆ ಆತ್ಯಂತಿಕ ಭೇದ ಇಲ್ಲ ಇಲ್ಲಿ. ದೇಹಾಂತರ ಪ್ರಾಪ್ತಿ ಆದರೆ ಈ ಬೇರೆ ದೇಹನೇ ಬೇರೆ, ಆ ದೇಹನೇ ಬೇರೆವೇ ಅಂತ ಅತ್ಯಂತ ಭೇದವನ್ನು ಹೇಳ್ಬೋದಿತ್ತು. ಸ್ವಲ್ಪ ಚೇಂಜ್ ಆಗಿರ್ತದೆ ಅಷ್ಟೇ, ಸ್ವಲ್ಪ ಉದ್ದಕ್ಕೋ ಗಿಡ್ಡಕ್ಕೋ ಏನೋ ಬೆಳೆದಿರ್ತಾನವ, ಅಷ್ಟು ವ್ಯತ್ಯಾಸ, ತುಂಬ ವ್ಯತ್ಯಾಸ ಇಲ್ಲ. ಅದರಿಂದಾಗಿ ಅಲ್ಲಿ ಹೇಳಿದಂತಹ ಉದಾಹರಣೆ ಪರಿಪೂರ್ಣವಾಗಿ ನಮಗೆ ಸ್ಪಷ್ಟತೆ ಕಾಣೋದಿಲ್ಲ. ಅಲ್ಲಿ ಸ್ಪಷ್ಟತೆ ಕಾಣಬೇಕು ಅಂತಾದರೆ ಈ ಶ್ಲೋಕದ ಮುಖಾಂತರವಾಗಿ ತಿಳ್ಕೊಳ್ಬೋದು. ಇವಾಗ ಅರ್ಥ ಆಗ್ತಿದ್ದಲ್ಲ, ಅದಕ್ಕೋಸ್ಕರವಾಗಿ ಈ ವಿಷಯವನ್ನು ಹೇಳಿದ್ದು ಅಂತ ಒಂದು ರೀತಿಯಲ್ಲಿ ವಿವರಣೆಯನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ತಾತ್ಪರ್ಯದಲ್ಲಿ ಮತ್ತೊಂದು ಮಾತನ್ನು ಹೇಳ್ತಾರೆ. ಜೀವಸ್ಯಾಪಿ ಶರೀರ ಸಂಯೋಗ ವಿಯೋಗಾತ್ ಏವ ಜನೀಮೃತಿ ಯತಃ ತತಃ ನ ದುಃಖ ಕಾರಣಮಿತ್ಯಾಹ ವಾಸಾಂಸಿ ಇತಿ. ಜೀವನಿಗೂ ಸಹಿತ ಶರೀರ ಬರೋದಿರಲಿ ಅಥವಾ ಹೋಗೋದಿರಲಿ, ಅಂದರೆ ಶರೀರದ ಯೋಗ ಅಂದರೆ ಬರುವಂತಹದ್ದು, ವಿಯೋಗ ಅಂದರೆ ಹೋಗುವಂತಹದ್ದು, ಇದೆಲ್ಲವೂ ಸಹಿತ ಏನು ಅಂತ ಹೇಳ್ತೇವೆ? ಜನನ ಮರಣ ಅಂತ ಹೇಳ್ತೇವೆ. ಶಾರೀರಿಕವಾಗಿ ಆಗುವಂತಹ ಜನನ ಮತ್ತು ಮರಣ ಅಂತ ಹೇಳ್ತೇವೆ. ಅದರಿಂದನೇ ದುಃಖ ಪಡಲು ಇಲ್ಲಿ ಕಾರಣವೇನಿಲ್ಲ ಅಂತ. ತಥೋ ನ ದುಃಖ ಕಾರಣಮಿತ್ಯಾಹ ವಾಸಾಂಸಿ ಇತಿ. ಅದರಿಂದನೇ ಅದಕ್ಕೋಸ್ಕರ ದುಃಖ ಪಡೋದು ಸರಿಯಲ್ಲ. ಯಾಕೆ? ವಾಸಾಂಸಿ ಜೀರ್ಣಾನಿ. ಒಂದು ಹಳೆ ಬಟ್ಟೆ ನಾವು ದುಃಖ ಪಡಲಿಕ್ಕೆ ಹೋಗಲ್ಲ, ಬಹಳ ಅಭಿಮಾನ ಇದ್ರೆ ದುಃಖ ಆಗ್ತದೆ. ಅಯ್ಯೋ ನನಗೆ ಇಷ್ಟು ಫೇವ್ರೆಟ್ ಬಟ್ಟೆ ಅಂತ, ಸ್ವಲ್ಪ ಕಾಲ ಅಷ್ಟೇ, ಮತ್ತು ಅದು ಮತ್ತೆ ಬೇರೆ ಹಾಕ್ಕೊಳ್ಳೇಬೇಕು. ಫೇವ್ರೆಟ್ ಬಟ್ಟೆ ಅಂತ ಮತ್ತೆ ಅದನ್ನೇ ಹಾಕ್ಕೊಳ್ತಾ ಇರ್ತಾರೆ, ಹುಚ್ಚ ಅಂತಂತ ಹರಿದು ಕೊಳೆಯಾಗಿ ಅಷ್ಟು ಛಿದ್ರವಾದ ಬಟ್ಟೆ ಹಾಕ್ಕೊಳ್ತಾ ಇದ್ರೆ ನಿನಗೆ ಫೇವ್ರೆಟ್ ಆದರೂ ಮತ್ತೆ ನೀನು ಇದಾಗಬೇಕಾಗ್ತದೆ, ಬೇರೆಯವರಿಂದಾಗಿ ಬೇರೆಯವ್ರು ತಗೊಳ್ತಾರೆ ನೀನು. ಆದರೆ ಬಿಡ್ತೀವಿ ನಾವು, ಒಂದು ಕಾಲದಲ್ಲಿ ಬಿಡ್ತೇವೆ, ನೆನಪಿರ್ತದೆ ಅಷ್ಟೇ ಬಿಡ್ತೇವೆ. ಹೀಗೆ ನಮ್ಮ ಶರೀರವು ಜೀರ್ಣವಾದ ನಂತರದಲ್ಲಿ ಮತ್ತೊಂದು ಶರೀರ ಬರ್ತದೆ. ಆದ್ದರಿಂದಾಗಿ ಶರೀರಕ್ಕೂ ಮತ್ತು ಆತ್ಮನಿಗಿರುವಂತಹ ವ್ಯತ್ಯಾಸ, ಭೇದವನ್ನು ಸ್ಪಷ್ಟಗೊಳಿಸ್ತದೆ. ಮತ್ತೊಂದು ವಿಷಯವನ್ನು ಪರಮಾತ್ಮ ಸ್ಪಷ್ಟಪಡಿಸ್ತಾ ಇದ್ದಾನೆ ಮುಂದಿನ ಶ್ಲೋಕದಲ್ಲಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಏನು ವಿಷಯ ಅಂದರೆ, ನೈನಂ ಚಿಂದಂತಿ ಶಸ್ತ್ರಾಣಿ, ಈ ಜೀವನನ್ನು ಸ್ವರೂಪತಃ
ನೈನಂ ಚಿಂದಂತಿ ಶಸ್ತ್ರಾಣಿ, ಶಸ್ತ್ರಾಸ್ತ್ರಗಳನ್ನು ಕ್ಲೇದನೆ ಮಾಡೋದು ಅಂದರೆ ತುಂಡು ತುಂಡು ಮಾಡೋದು ಅಂತ ಮಾಡಲಿಕ್ಕೆ ಆಗೋದಿಲ್ಲ. ನೈನಂ ದಹತಿ ಪಾವಕಃ, ಇನ್ನು ಬೆಂಕಿ ಸ್ವರೂಪತಃ ಅವನನ್ನು ಸುಡಲಿಕ್ಕೂ ಸಾಧ್ಯವಿಲ್ಲ. ನ ಚೈನಂ ಕ್ಲೇದಯಂತ್ಯಾಪು, ನೀರು ಅವನನ್ನು ಕೊಳಿಸುತ್ತೆ ಅಂತನೂ ಇಲ್ಲ ಸ್ವರೂಪತಃ. ಅಷ್ಟು ಮಾತ್ರವಲ್ಲ, ನಶೋಷಯತಿ ಮಾರುತಃ, ಗಾಳಿ ಅವನನ್ನು ಒಣಗಿಸುತ್ತೆ ಅಂತನೂ ಇಲ್ಲ ಸ್ವರೂಪತಃ. ಇದು ಜೀವಾತ್ಮ ಪರವಾಗಿ ಅರ್ಥ. ಪರಮಾತ್ಮ ಪರವಾಗಿ ಅರ್ಥ ಹೇಳಿದ್ರೆ, ಪರಮಾತ್ಮನಿಗೆ ನೈನಂ ಚಿಂದಂತೆ ಶಸ್ತ್ರಾಣಿ, ಶಾರೀರಿಕವಾಗಿ ಅವನಿಗೇನು ಶಸ್ತ್ರಾಸ್ತ್ರಗಳು ವಿಘಾತ ಮಾಡಲಿಕ್ಕೆ ಆಗೋದಿಲ್ಲ ಪರಮಾತ್ಮನಿಗೆ. ನೈನಂ ದಹತಿ ಪಾವಕ, ಬೆಂಕಿಯಿಂದಾಗಿ ಅವನ ದೇಹ ಸುಡುತ್ತೆ ಅಂತಲೇ ಹೇಳಲಿಕ್ಕಾಗೋದಿಲ್ಲ. ಸುಡ್ತಾ ಅವನ ಪರಮಾತ್ಮನ ದೇಹ ಸುಡುತ್ತಾ ಇಲ್ಲ. ನಚೈನಂ ಕ್ಲೇದಯಂತ್ಯಾಪ, ನೀರಿನಿಂದಾಗಿ ಅವನ ದೇಹ ಕೊಳೆತು ಹೋಗುತ್ತೆ ಅಂತ ಹೇಳಲಿಕ್ಕಾಗ್ತದೆ? ಕೊಳೆಯೋದಿಲ್ಲ, ಪರಮಾತ್ಮನ ದೇಹ ಕೊಳೆಯುವಂತಹದ್ದಲ್ಲ. ನಶೋಷಯತಿ ಮಾರುತಃ, ಪರಮಾತ್ಮನ ದೇಹವನ್ನು, ಅವನ ಶರೀರವನ್ನು ಉಣಿಸ್ಲಿಕ್ಕೂ ಆಗೋದಿಲ್ಲ. ನಮ್ಮ ಪರವಾಗಿ ಹೇಳುವಾಗ ಸ್ವರೂಪತಃ ಹೇಳಬೇಕು, ಪರಮಾತ್ಮನ ಪರವಾಗಿ ಹೇಳುವಾಗ ಸ್ವರೂಪತಃ ಜೊತೆಗೆ ಸೇರಿಸಿಕೊಂಡು, ಅವನಿಗೆ ಸ್ವರೂಪ ಶರೀರ ಏನಿಲ್ಲ, ಆದರೆ ಹೇಳಬೇಕಾಗ ಚಿಂತನೆ ಮಾಡಬೇಕು. ನಮಗೆ ಎಲ್ಲ ಆಗ್ತದೆ, ಶರೀರತಃ ಶಸ್ತ್ರ ವಿಘಾತ ಆಗ್ತದೆ, ಬೆಂಕಿ ಸುಡ್ತದೆ ನಮ್ಮನ್ನು, ನೀರೊಳಗೆ ಹಾಕಿಟ್ರೆ ಕೊಳ್ತು ಹೋಗುತ್ತೆ ದೇಹ, ಬಹಳ ದಿನ ಹಾಕಿಟ್ರೆ ನಮ್ಮನ್ನು ದೇಹನ ಉಣಿಸುತ್ತೆ ಗಾಳಿ ಅಲ್ವಾ. ಹೀಗೆ ಸ್ವತಃ ಪ್ರಯೋ ನಿಮಿತ್ತಶ್ಚ ಅವಿನಾಶಿನೋಪಿ ಕೇನಚಿನ್ ನಿಮಿತ್ತ ವಿಶೇಷೇಣ ಸ್ಯಾತ್, ಸ್ವಾಭಾವಿಕವಾಗಿ ಅಥವಾ ಸಾಮಾನ್ಯ ನಿಮಿತ್ತಗಳಿಂದಾಗಿ ಜೀವಾತ್ಮನಿಗೆ ನಾಶವಿಲ್ಲದೆ ಇದ್ದರೂ ಸಹಿತ ಕೇನಚಿನ್ ನಿಮಿತ್ತ ವಿಶೇಷೇಣ, ಯಾವುದೊಂದು ಸಾಮಾನ್ಯ ನಿಮಿತ್ತದಿಂದ ಆಗದೇ ಇರ್ಬೋದು. ಸ್ವರೂಪತಃ ಜೀವಾತ್ಮನಿಗೆ ನಾಶ ಇಲ್ಲದೆ ಹೋಗ್ಬೋದು, ಆದರೆ ಅದಕ್ಕೆ ಏನಾದ್ರು ವಿಘಾತಗಳು ಆಗದೇ ಇರ್ಬೋದು. ಆದರೆ ನಿಮಿತ್ತ ವಿಶೇಷೇಣ, ಯಾವುದೊಂದು ನಿಮಿತ್ತ ವಿಶೇಷದಿಂದ ಆಗ್ತದೆ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಎಲ್ಲಿ ಅಂದರೆ ಕಕಚ್ಛೇದವತ್ ಇತ್ಯತಃ ವಿಶೇಷ ನಿಮಿತ್ತಾನಿ ಇತ್ ನಿಷೇಧಯತಿ. ಕಕಚ್ಛೇದ ಆಗಿದೆ. ಕಕಚ್ಛೇದ ಅಂದರೆ ದಕ್ಷ ಪ್ರಜಾಪತಿ ಅಂತ ಅರ್ಥ. ದಕ್ಷ ಪ್ರಜಾಪತಿಯ ಕ ಅಂದರೆ ದಕ್ಷ ಪ್ರಜಾಪತಿ, ಅವನ ಕ ಅಂದರೆ ಶಿರಸ್ ಛೇದನೆ ಆಗಿದೆ. ಕಥೆ ಕೇಳ್ತೇವೆ. ರುದ್ರದೇವರು ಬರ್ತಾರೆ, ದಕ್ಷ ಪ್ರಜಾಪತಿಯನ್ನು ರುಂಡವನ್ನು ತುಂಡು ಮಾಡಿ ಹಾಕ್ತಾರೆ. ಶರೀರದ ಕ್ಲೇದನೆ ಆಗ್ತಾ ಇದೆ. ಯಾರಿಂದ? ರುದ್ರದೇವರಿಂದ ರುಂಡ ತುಂಡಾಗಿದೆ. ಇವಾಗ ಶರೀರಕ್ಕೆ ಘಾತ ಆಗಿದೆ. ನಿಮಿತ್ತ ವಿಶೇಷದಿಂದನೇ ಆಗ್ತಾ ಇರೋದು ಅದು. ಅದರಿಂದಾಗಿ ಅದನ್ನು ನಿಷೇಧನೆ ಮಾಡ್ತಾ ಇದ್ದಾರೆ. ಯಾವುದೋ ನಿಮಿತ್ತ ವಿಶೇಷವನ್ನು ಬಿಟ್ಟುಬಿಡಿ, ಸ್ವರೂಪತಃ ನಾಶ ಅಂತಿಲ್ಲ. ಸಾಮಾನ್ಯ ನಿಮಿತ್ತದಿಂದನೂ, ಅಂದರೆ ಸಾಮಾನ್ಯ ನಿಮಿತ್ತ ಅಂದರೆ ಅರ್ಥ, ನಿಮಿತ್ತ ಪದ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಬೇಕು. ನಿಮಿತ್ತ ಯಾರು ನಮಗೆ? ಜಗತ್ತಿಗೆ ನಿಮಿತ್ತ ಯಾರು? ಬಿಂಬ ನಿಮಿತ್ತದಿಂದಾಗಿ ನಮಗೆ ನಾಶ ಇದೆಯಾ? ಯಾಕೆ ಇಲ್ಲ? ಯಾಕೆ? ಬಿಂಬನಿಗೆ ನಾಶ ಇಲ್ಲದೆ ಇರೋ ಪ್ರಯುಕ್ತವಾಗಿ ನಮಗೂ ನಾಶ ಇಲ್ಲ. ನಿಮಿತ್ತ ವಿಶೇಷದಿಂದ ಆಗ್ತದೆ. ಶಾಪದಿಂದನೋ ದೋಷದಿಂದನೋ ಆಗ್ತದೆ. ಇವಾಗ ಶಾಪ ದೋಷ, ಅದು ರುದ್ರದೇವರಿಗೆ ಹವಿಸ್ಸನ್ನು ಕೊಳ್ಳಿಲ್ಲ. ಅಷ್ಟು ಮಾತ್ರವಲ್ಲ, ಶುದ್ಧಳಾದ ಉಮಾದೇವಿ, ಪಾರ್ವತೀದೇವಿ ತನ್ನ ದೇಹವನ್ನು ಕಳ್ಕೊಂಡಿದ್ದಾಳೆ. ವೀರಭದ್ರಾದಿಗಳು ಬಂದಿದ್ದಾರೆ, ಅವರಿಂದ ಆಗಲಿಲ್ಲ. ಕೊನೆಯಲ್ಲಿ ರುದ್ರದೇವರೇ ಬಂದರು. ಹೋಮ ಆಗಲಿಲ್ವಲ್ಲ, ಹೋಮ ಪೂರ್ಣ ಮಾಡೋಣ ಅಂತ ಅವನ ರುಂಡವನ್ನೇ ತುಂಡು ಮಾಡಿ ಅವನನ್ನೇ ಬಲಿಪಶುವಾಗಿ ಸಮರ್ಪಣೆ ಮಾಡಿದ್ರು. ಅಲ್ಲಿ ಮಾಡಿದ್ದು ಹೋಮದ ಚಿಂತನೆ, ಸುಮ್ಮನೆ ಯುದ್ಧ ಮಾಡಲಿಲ್ಲ. ರುದ್ರದೇವರು ಬಂದದ್ದು ಹೋಮವನ್ನೇ ಮಾಡೋಣ ಅಂತ ಬಂದರು. ಇವರಿಂದ ಮಾಡಲಿಕ್ಕಾಗಿಲ್ಲ, ನಾವೇ ಮಾಡಿ ಮುಗಿಸೋಣ ಅಂತ ಅವರಿಂದ ಆಯ್ತದು. ಆದರೆ ನಿಮಿತ್ತ ವಿಶೇಷದಿಂದ ಆಗ್ತಾ ಇರೋದಿದು. ಅದಕ್ಕೆ ಆಚಾರ್ಯ ಹೇಳ್ತಿರೋದು, ಆಗ್ತದಲ್ರಿ ನೀನಂ ಚಿಂದಂದಿ ಶಸ್ತ್ರಾಣಿ, ಶಸ್ತ್ರದ ಆಘಾತ ಎಲ್ಲ ಆಗ್ತದಲ್ಲ ಅಂತ. ಅದಕ್ಕೆ ಹೇಳಿದ್ರು ನಿಮಿತ್ತ ವಿಶೇಷ ಇರಬಾರ್ದು. ನಿಮಿತ್ತ ವಿಶೇಷದಿಂದ ಆಗಿತ್ತದು. ರುದ್ರದೇವರ ವಿಶೇಷ ಅನುಗ್ರಹ ಇದರಿಂದ ಶಾಪದಿಂದಾಗ ಆಗ್ತಾ ಇರೋದು. ಅದು ಸಾಮಾನ್ಯ ನಿಮಿತ್ತದಿಂದ ಸ್ವರೂಪತಃ ನಾಶ ಆಗ್ತದ? ಯಾರಿಗಾರು ಆಗೋದಿಲ್ಲ. ತಾತ್ಪರ್ಯದಲ್ಲಿ ಮತ್ತೊಂದು ಮಾತನ್ನು ತಿಳಿಸ್ತಾರೆ. ಕಾರಣತೋಪಿ ನ ಈಶ್ವರಸ್ಯ ಅನ್ಯಥಾತ್ವಮಿತ್ಯಾಹ ನೈನಂ ಚಿಂದಂತಿ ಇತಿ. ಶಸ್ತ್ರ, ಅಗ್ನಿ, ಗಾಳಿ, ನೀರು ಇವುಗಳೆಲ್ಲವೂ ಸಹಿತ ಯಾವ ಕಾರಣದಿಂದನೂ ಪರಮಾತ್ಮನಿಗೆ ಆಘಾತವನ್ನು ಉಂಟು ಮಾಡಲಿಕ್ಕಾಗಲ್ಲ. ಪರಮಾತ್ಮನ ವಿಷಯಕ್ಕಾಗುವಾಗ ಅಲ್ವಾ, ಶರೀರತಃ ಅವನಿಗೆ ಯಾವ ನಾಶವೂ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ತಾತ್ಪರ್ಯದಲ್ಲಿ ಪರಮಾತ್ಮನ ಪರವಾಗಿ ಅರ್ಥ ಹೇಳೋರು. ಅದಕ್ಕೆ ನಾನು ಮೊದಲೇ ಎರಡು ರೀತಿ ಅರ್ಥ ಹೇಳಿಬಿಟ್ಟೆ. ಮೊದಲ ಭಾಷ್ಯದಲ್ಲಿ ಹೇಳಿದ್ದು ನಮ್ಮ ಪರವಾಗಿ ಅರ್ಥ. ತಾತ್ಪರ್ಯವಾಗಿ ಅರ್ಥ ತಗೊಂಡ್ರೆ ನೈನಂ ಚಿಂದ ಶಸ್ತ್ರಾಣಿ ನೈನಂ ದಹತಿ ಪಾವಕ ಅಂದರೆ ಪರಮಾತ್ಮನಿಗಿದು. ಭಾಷೆ ಪರವಾಗಿ ನಮಗೆ ಹೇಳಿತ್ತು. ಅದಕ್ಕೆ ನಮ್ಮ ಪರವಾಗಿ ಹೇಳುವಾಗ ಸ್ವರೂಪತಃ ಹೇಳಬೇಕು ನಾವು. ನಿಮಿತ್ತ ವಿಶೇಷದಿಂದ ಅಥವಾ ಶರೀರದಿಂದ ನಮಗೆ ಗಾಳಿಯಿಂದ, ಬೆಂಕಿಯಿಂದ, ನಾನಾ ಪದಾರ್ಥಗಳಲ್ಲಿ ನಮಗೆ ನಾಶ ಆಗ್ತಾ ಇರ್ತದೆ. ನಮ್ಮ ಪರವಾಗಿ ಸ್ವರೂಪತಃ, ಪರಮಾತ್ಮನವರೆಗೆ ಶರೀರತಃನೇ ಹೇಳ್ಬೋದು.
ಹೀಗೆ ಪರಮಾತ್ಮನ ಪರಮಾರ್ಥವಾಗಿ ಹೇಳೋದ್ರಿಂದ ನೋಡಿ ಏನಾಯಿತು, ಸ್ವತಃ ಪರಮಾತ್ಮನಿಗೆ ನಾಶ ಇಲ್ಲದೇ ಇದ್ರೂ ಸಹಿತ ಶಸ್ತ್ರಾದಿಗಳಿಂದನೋ ಅಥವಾ ದೋಷದಿಂದನೋ ಅಥವಾ ಯಾವುದೋ ಶಾಪದಿಂದನೋ ಆಗ್ಬೋದಲ್ಲ ಅಂದರೆ ಆಗೋದಿಲ್ಲ ಅಂತ. ಪರಮಾತ್ಮನಿಗೆ ಅದು ಯಾವುದೂ ಇಲ್ಲ, ಸ್ವರೂಪದವೂ ಇಲ್ಲ, ಅಂದರೆ ಅರ್ಥ ಏನು ಶರೀರತನೂ ಇಲ್ಲ ಅಂತ ಹೀಗೆ ಹೇಳಿ ಮುಂದೆ ಇಲ್ಲಿ ತನಕ ಹೇಳಿದಂತಹ ಒಟ್ಟು ವಿಷಯವನ್ನು ಒಂದೇ ಶ್ಲೋಕದಲ್ಲಿ ತಾನು ಬಿಡಿಸಿ ಹೇಳಿಬಿಡ್ತಾನೆ. ಮುಂದೆ ಏನು ಅಂತ, ಅಚ್ಛೇದ್ಯೋಯಮದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯಃ ಸರ್ವಗತಸ್ಥಾಣುಃ ಅಚಲೋಯಂ ಸನಾತನಃ. ಜೀವನಿಗೆ ಅಚ್ಛೇದ್ಯೋಯಂ ಅದಾಹ್ಯೋಯಂ, ಜೀವನು ಸ್ವರೂಪತಃ ಜೀವನಿಗೆ ಏನು ಶರೀರದಿಂದ ಶಸ್ತ್ರಗಳಿಂದ ಆಗುವಂತಹ ಭೇದಗಳು ಅಂದರೆ ಶಸ್ತ್ರಾದಿಗಳಿಂದ ಬೇಯಿಸಲಿಕ್ಕೆ ಆಗೋದಿಲ್ಲ. ಅದಾಹ್ಯೋಯಂ, ಬೆಂಕಿಯಿಂದ ಸುಡಲಿಕ್ಕೂ ಆಗೋದಿಲ್ಲ. ಅಕ್ಲೇದ್ಯೋಯಂ, ನೀರಿನಿಂದ ಕೊಳೆತು ಹೋಗುವಂತಹದ್ದು ಆಗೋದಿಲ್ಲ. ಅಶೋಷ್ಯ ಏವಚ, ಗಾಳಿಯಿಂದ ಏನು ಒಣಿಸುವಂತಹದ್ದು ಆಗೋದಿಲ್ಲ. ಯಾಕೆ ಯಾಕೆ ಅಂತ ಹೇಳಬೇಕಲ್ಲ, ಹೇಳಿಲ್ಲ ಹಿಂದೆ. ನಿಜವಾದ ಅರ್ಥ ಯಾಕೆ ಅಂದರೆ ಹೇಳ್ತಾ ಇದ್ದಾನೆ ಏನು ಅಂತ, ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನ. ಯಾಕೆ ಅಂದರೆ ಅವ ಭಗವಂತನ ಪ್ರತಿಬಿಂಬ, ನಿತ್ಯನಾದವ, ಸರ್ವಗತನಾದವ, ಸ್ಥಾಣುವಾದವ, ಸನಾತನಿಯಾದವ, ಅನಾದಿ ನಿತ್ಯನಾದವ, ಶಾಶ್ವತನಾದ ಪರಮಾತ್ಮನಿಗೆ ಪ್ರತಿಬಿಂಬನಾದವ. ನಿಮಿತ್ತ ಕಾರಣದಿಂದ ಇದು ಯಾವುದು ಸ್ವರೂಪತಃ ಜೀವನಿಗೆ ಆಗೋದಿಲ್ಲ. ಭಗವಂತ ಎಂತವ ನಿತ್ಯ, ಸ್ವತಂತ್ರ, ಸರ್ವಗತಃ, ಎಲ್ಲದರ ಒಳಗೂ ಪ್ರವೇಶಿಸುವಂಥವ, ಎಲ್ಲದರೊಳಗೂ ಅಂತರ್ಯಾಮಿಯಾಗಿರುವಂಥವ, ಸರ್ವತ್ರನಾದವ, ಯಾವ ವಿಕಾರವೂ ಇಲ್ಲದೇ ಇರುವಂಥವ, ಸ್ಥಾಣು, ಒಂದೇ ರೀತಿಯಾಗಿರುವಂಥವ, ವಿಕಾರಾದಿಗಳು ಇಲ್ಲ. ವಿಕಾರ ಆಗುವಂಥದ್ದು ನಮ್ಮ ಶರೀರಾದಿಗಳಿಗೆ. ಸ್ವರೂಪದ ನಮಗೆ ವಿಕಾರ ಇದೆಯಾ? ಇಲ್ಲ. ಯಾಕೆ? ಪರಮಾತ್ಮನ ಪ್ರತಿಬಿಂಬ. ಎಲ್ಲದಕ್ಕೂ ಹಾಗೆ. ಯಾಕೆ ನಾವು ನಿತ್ಯ? ಪರಮಾತ್ಮನ ಪ್ರತಿಬಿಂಬ. ಯಾಕೆ ನಾವು ವಿಕಾರ ಇಲ್ಲದೇ ಇದ್ದೇವೆ? ಪರಮಾತ್ಮನ ಪ್ರತಿಬಿಂಬ. ಯಾಕೆ ನಾವು ಅಜ? ಪರಮಾತ್ಮನ ಪ್ರತಿಬಿಂಬ. ಯಾಕೆ ನಾವು ಅವ್ಯಯ ಅಂದರೆ ವೃದ್ಧಿಹ್ರಾಸ ಇಲ್ಲ? ಪರಮಾತ್ಮನ ಪ್ರತಿಬಿಂಬ. ಹೀಗೆ ಆ ವಿಷಯವನ್ನು ಇಲ್ಲಿ ಸೇರಿಸಿಕೊಳ್ಳಬೇಕು. ಯಾಕೆ ಅಂದರೆ ಈ ಅರ್ಥದಿಂದಾಗಿ. ಆಯಿತಾ? ಪರಮಾತ್ಮನಿಗೆ ಪ್ರಾಕೃತಿಕವಾಗಿ ಚಲನವಿಲ್ಲದಗಳಿದ್ದರೂ ಇಲ್ಲದೇ ಇದ್ದರೂ ಸಹಿತ ಅಚಂತ್ಯ ಶಕ್ತಿಯಿಂದ ಗೆಲವನ್ನು ಮಾಡ್ತಾನೆ. ಪ್ರಾಕೃತಿಕವಾಗಿ ಮಾಡ್ತಾನವ? ಇಲ್ಲ. ಅವ ಯಾಕೆ ಸಾಕ್ಷಾತ್ ಅಪ್ರಾಕೃತಿಕ ಸ್ವರೂಪ, ಅಪ್ರಾಕೃತವಾದಂಥ ಅಚಿಂತ್ಯ ಶಕ್ತಿ ಉಳ್ಳವ ಪರಮಾತ್ಮ. ಇಂಥವನಿಗೆ ನಾವು ಪ್ರತಿಬಿಂಬ ಆಗಿರೋದ್ರಿಂದನೇ ನಮಗೂ ಸಹಿತ ಯಾವ ರೀತಿಯಲ್ಲೂ ಸಹಿತ ನಾಶಗಳು ಇಲ್ಲ, ಸ್ವರೂಪತಃ ನಾಶಗಳು ಇಲ್ಲ. ಇದನ್ನು ಸ್ಮೃತಿಗಳು ತಿಳಿಸ್ತವೆ. ಅದಕ್ಕೆ ಕೆಲವು ಕಡೆ ಬಾಧಕ ಅಂಶವನ್ನು ಬಿಟ್ಟು ಇದನ್ನು ಚಿಂತನೆ ಮಾಡಬೇಕು ಅಂತ ಮುಂದೆ ತಿಳಿಸ್ತಾರೆ. ಅದೇನು ಅಂತ ಮುಂದೆ ನೋಡೋಣ. ಈ ಶ್ಲೋಕದ ವಿವರಣೆಯನ್ನು ಭಾಷ್ಯದಲ್ಲಿ ಮತ್ತು ತಾತ್ಪರ್ಯದಲ್ಲಿ ಬಹಳಷ್ಟು ಸ್ಪಷ್ಟವನ್ನು ಪಡಿಸ್ತಾರೆ. ಏನು ಅಂತ ಮುಂದೆ ಹೇಳುವ ಹಾಗೆ ಜೀವನು ಪರಮಾತ್ಮನಿಗೆ ಪ್ರತಿಬಿಂಬ, ಅದು ಹೇಗೆ ಅಂತ ಸಾಧನೆ ಮಾಡ್ತಾರೆ. ಶ್ರುತಿ ಸ್ಮೃತಿಗಳಿಗೆ ಅನುಗುಣವಾಗಿ ಶ್ರುತಿ ಸ್ಮೃತಿಗಳು ಜೀವರೆಲ್ಲರೂ ಪರಮಾತ್ಮನಿಗೆ ಪ್ರತಿಬಿಂಬ ಅಂತ ಹೇಳುವಂತಹ ಮಾತು. ಪರಮಾತ್ಮ ಮಾಡುವಂತಹ ಕರ್ತೃತ್ವ ಶಕ್ತಿ ಅಂದರೆ ಅವ ಮಾಡುವಂತಹ ಜಗತ್ತಿನ ಸೃಷ್ಟಿಯಾದಿಗಳು ಅದು ಯಾವುದೂ ಕಾಲ್ಪನಿಕವಲ್ಲ, ವಾಸ್ತವ ಅಂತ ಎಲ್ಲ ಈ ಶ್ಲೋಕದ ವಿವರಣೆಯನ್ನು ಭಾಷ್ಯದಲ್ಲಿ ಮತ್ತು ತಾತ್ಪರ್ಯದಲ್ಲಿ ಬಿಡಿಸಿ ಹೇಳ್ತಾರೆ. ಬಹಳಷ್ಟು ದೊಡ್ಡ ವಿಷಯ ಈ ಶ್ಲೋಕದ ಚಿಂತನೆ. ಮುಂದಿನ ಒಂದೆರಡು ತರಗತಿಯಲ್ಲಿ ನೋಡೋಣ. ಇದನ್ನು ಬಹಳಷ್ಟು ಜಾಸ್ತಿ ಇರೋದರಿಂದಾಗಿ ಒಂದು ಭಾಷ್ಯದ ಒಂದು ಮಾತನ್ನು ನೋಡಿ ತಾತ್ಪರ್ಯದಲ್ಲಿ ಮಾತನ್ನು ಮತ್ತೆ ಹೇಳ್ತಾರೆ ನೋಡೋಣ. ಕೃಷ್ಣ.